अस्सलामु अलैकुम वरहमतुल्लाहि वबरकातुहू। जी दोस्तों, इस वीडियो को देखो कि मुसलमानों की और इस्लाम की क्या अहमियत है, लोगों के नज़दीक समझ में आएगा। एक अंग्रेज़ ये कहता है कि अगर तुम शराब नहीं पीते हो तो क्या तुम मुसलमान हो। उसको पक्का यकीन है कि मुसलमान शराब नहीं पीता, झूठ नहीं बोलता, गीबत नहीं करता, चुगलखोरी नहीं करता, किसी की बुराई नहीं करता। जी दोस्तों, ज़रा इस वीडियो को देखिए फिर बात करें। ಅಂದರೆ ಅದು ಇವ್ರಿಗೆ ಕಾಮನ್ನು ಎಣ್ಣೆ ಅಂದರೆ ಎಣ್ಣೆ ಅಂದ್ಕೊಳ್ಳಲ್ಲ ಇವರು. ಸುಮ್ಮನೆ ಯಾರಿಗಾದ್ರೂ ನಾವು ಕಾಫಿ ಕುಡೀರಿ ಅಂದರೆ ಅವ್ರು ಬೇಡ ಅಂದರೆ ನಮಗೆ ಬೇಜಾರಾಗಲ್ವಾ, ಹಂಗೆ ಇವರು. ನೋ ಪ್ಲೀಸ್ You Muslim? ನೋ. Okay. Good. Because only Muslim not drinking. Good. Because only Muslim not drinking. ಬಟ್ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಪ್ರೀತಿಯ ಸಹೋದರರೇ, ತಾವೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂತ ಹೇಳಿದರೆ ಈ ವಿಡಿಯೋದಲ್ಲಿ ಜಗತ್ತಿಗೊಂದು ಸ್ಪಷ್ಟವಾದ ಸಂದೇಶವನ್ನು ಈ ವಿಡಿಯೋ ಸಾರುತ್ತಿದೆ. ನೀವು ಆರಂಭದಲ್ಲಿ ನೋಡಿದಂತಹ ವಿಡಿಯೋ ಭಾರತದ ಒಬ್ಬ ಯೂಟ್ಯೂಬರ್ ರಷ್ಯಾದ ರೈಲಿನಲ್ಲಿ ಸಂಚರಿಸುವ ವೇಳೆ ರೈಲಿನೊಳಗಡೆ ಟೇಬಲ್ನಲ್ಲಿ ಕುಳಿತುಕೊಂಡು ಇಬ್ಬರು ಯುವಕರು ಮದ್ಯಪಾನವನ್ನು ಸೇವನೆ ಮಾಡ್ತಾ ಇರ್ತಾರೆ. ಆ ಸೇವನೆ ಮಾಡುತ್ತಿದ್ದ ಇಬ್ಬರು ಯುವಕರೊಂದಿಗೆ ಮಾತನಾಡುವ ವೇಳೆ ಅವರು ಕೇಳ್ತಾರೆ, ನೀನು ಮದ್ಯಪಾನವನ್ನು ಸೇವಿಸು ಅಂತೇಳಿ. ಒಂದೆರಡು ಬಾರಿ ಒತ್ತಾಯಿಸಿದಾಗ ಯುವಕ ನಾನು ಮದ್ಯಪಾನ ಸೇವನೆ ಮಾಡೋದಿಲ್ಲ ಎಂದಾಗ ಆತ್ಮೇರೆ ಓಕೆ ಪರವಾಗಿಲ್ಲ, ನೀನು ಮುಸ್ಲಿಮ ಅಂತ ಕೇಳ್ತಾನೆ. ಅಲ್ಲ ಎಂದ ಕೂಡಲೇ ಆತ ಹೇಳ್ತಾನೆ, ಆ ಇಬ್ಬರು ಯುವಕರು ಹೇಳ್ತಾರೆ, ಮುಸಲ್ಮಾನರು ಮಾತ್ರ ಮದ್ಯ ಸೇವನೆ ಮಾಡೋದಿಲ್ಲ, ಹಾಗಾಗಿ ಕೇಳಿದೆ ಅಂತೇಳಿ. ಆದ್ಮೇಲೆ ಎಂತಹ ಸಂದೇಶವಲ್ವಾ. ಜಗತ್ತಿಗೆ ಗೊತ್ತಿದೆ, ರಷ್ಯಾದ ಬೀದಿಯಲ್ಲೂ ಕೂಡ ಜನರಿಗೆ ಗೊತ್ತಿದೆ ಇಸ್ಲಾಮಿನ ಸಂದೇಶ ಏನು ಅಂತ ಹೇಳಿ. ಜಗತ್ತಿನ ಬಹುತೇಕ ಮುಸಲ್ಮಾನರು, ಬಹುತೇಕವಲ್ಲ ಸರ್ವ ಮುಸಲ್ಮಾನರು ಕುಡಿಯುವವರಲ್ಲ, ಮದ್ಯಪಾನ ಸೇವಿಸುವವರಲ್ಲ. ಈ ವಿಡಿಯೋದ ಮೂಲಕ ನಾನು ಮುಸ್ಲಿಂ ಸಹೋದರರಲ್ಲಿ, ಅದರಲ್ಲೂ ಕೂಡ ಮದ್ಯ ಸೇವನ ಚಟವನ್ನು ಹೊಂದಿರುವಂತಹ ಮುಸ್ಲಿಂ ಯುವಕರಲ್ಲಿ ನಾನೊಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಅಲ್ಲಾಹನ ದೀನನ್ನು ಪಾಲಿಸಿ, ಮದ್ಯ ಸೇವನೆಯನ್ನು ಬಿಟ್ಟು ಬಿಡಿ. ಯಾಕಂತ ಹೇಳಿದರೆ ಜಗತ್ತಿನಲ್ಲಿ ಯಾರು ಕೂಡ ಅನ್ಯ ಧರ್ಮೀಯನೂ ಕೂಡ ನಿನ್ನನ್ನು ಗುರುತಿಸುವುದು ಮದ್ಯ ಸೇವನೆ ಮಾಡುತ್ತಿದ್ದರೆ ನೀನು ಖಂಡಿತವಾಗಿ ಮುಸ್ಲಿಂ ಅಲ್ಲ ಎಂಬುದಾಗಿದೆ ಆತ ಗುರುತಿಸುವಂತಹ ಒಂದು ಗುರುತು. ಹಾಗಾಗಿ ಆತ್ಮೀಯರೇ, ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಬೇಕು.